ತೊಟ್ಲ ಭಾರಿ ಮಾಡಿದ್ರಿ ಹೇಳ್ರಿ ಮಾಮಿ. ಫಂಕ್ಷನ್ ಮಸ್ತ್ ಐತ್ರಿ ಎಲ್ಲ. ಆಮೇಲೆ ಊಟನೂ ಭಾರಿ ಮಾಡಿಸಿದ್ರಿ ಬಿಡ್ರಿ. ಎಲ್ಲರೂ ಊಟ ಮಸ್ತ್ ಆಗ್ಯದ ಅನ್ಕೋತಾನೆ ಹೋದ್ರು ನೋಡ್ರಿ. ಹೌದಾ, ಚಲೋ ಆಯ್ತವ, ಥ್ಯಾಂಕ್ಸ್. ಮತ್ತು ಊಟನೇ ಮೇನ್ ಅಲ್ಲ ವೀಣಾ. ಫಂಕ್ಷನ್ಗೆ ಬಂದಿರ್ತಾರಂದ್ರೆ ಹೊಟ್ಟೆ ತುಂಬ ಊಟ ಹಾಕಿ ಕಳ್ಸೋದಿರ್ತದೆ, ಇಲ್ಲಿ ಕರ್ತೇವೆ ಮೇನ್ ಅದೇ ಇರ್ತದವ. ಮತ್ತು ನಮ್ಮ ಮನೆಯವ್ರು ಅದೇ ಅಂತಾರೆ ನೋಡುವ, ಮೊದಲು ಬಂದವ್ರಿಗೆ ಸರಿಯಾಗಿ ಊಟಕ್ಕೆ ಹಾಕಬೇಕು, ಅದು ಫಂಕ್ಷನ್ನಾಗ ಮಾಡೋದು ಮೇನ್ ಕೆಲಸ ಅಂತಾನೆ ಅಂತಾರೆ ಅವರು. ಹಾಗಾಗಿ ಅಡುಗೆ ಬೆಲೆ ನಿಂತ್ಬಿಟ್ಟಿದ್ರು ಅವರು. ಲಾಸ್ಟಿಗೆ ನಾವು ಒತ್ತಾಯ ಮಾಡಿ ಕರೆದೀವಿ ಅಂತೇಳಿ ಫೋಟೋಕ್ಕೆ ಬಂದ್ರೆ ಒಂದೆರಡು ಫೋಟೋಕ್ಕಷ್ಟೇ. ಆಮೇಲೆ ನಿಮ್ಮ ತಂಗಿಯವ್ರನ್ನ ಹಾಡ ಚಂದ ಆಡಿದ್ರು ಬಿಡ್ರಿ. ಇನ್ನೊಂದು ಆಡಿದ್ರಲ್ರಿ, ಒಗಟ ಗಿಗಟ ಮಸ್ತ್ ಹೇಳಿದ್ರಿ. ಎಲ್ಲರೂ ಭಾರಿ ಚಂದ ಆಯ್ತು ರೀ ಫಂಕ್ಷನ್. ಇದೇನಪ್ಪ ಇದು ಹಾಡದ ಒಂದು ಹಾಡ ಹಾಡ್ಯಾರ, ಹಾಡ ಹಾಡಿರಿ ಚಂದಗೆ, ಒಗಟ ಹೇಳಿರಿ ಅಂತ ಹೇಳ್ತಾಳಕಿ ವೀಣಾ ಅಂತ ಅನ್ಕೋತಿರ್ಬೋದ್ರಿ ನೀವು. ನಿಜ ರೀ, ಎಷ್ಟು ಚಂದ ಬಂದಿತ್ತಂದ್ರಿ ಲಾಸ್ಟಿಗೆ ವಿಡಿಯೋ. ಇನ್ನೊಂದು ಹಾಡೂ ಹಾಡಿದ್ವಿ, 4-5 ಒಗಟಾನು ಹೇಳಿದ್ದೀವಿ ರೀ, ಮಸ್ತ್ ಬಂದಿತ್ತು ರೀ. ಆದ್ರೆ ಅದು ಯಾಪ್ ಕೈ ಕೊಡೋ ಸಲುವಾಗಿ ಏನಾಗ್ಯದ್ರಿ, ಒಟ್ಟೆ ಎಕ್ಸ್ಪೋರ್ಟೇ ಆಗೋಲ್ದ್ರಿ ನಮ್ಮ ವಿಡಿಯೋ. ಹಾಗಾಗಿ ಅರ್ಧ ಬರ್ಲಿಕ್ಕತ್ತದ್ರಿ. ನಿಮಗೆ ಏನಿಸ್ತದ, ಇಷ್ಟಿಷ್ಟೇ ಆಗ್ಲಿಕತ್ತ ಅಂತ ಅನ್ನಿಸ್ತದ. ಅದು ಹಂಗೆ ಆಗ್ಲಿಕತ್ತಿಬಿಟ್ಟದ್ರಿ, ಏನು ಮಾಡೋದು. ಹಾಗಾಗಿ ಸ್ವಲ್ಪ ಶಾರ್ಟ್ ಆಯ್ತು ರೀ ಅವತ್ತಿನ ದಿನ ತೊಟ್ಲದ್ದು. ಭಾರಿ ಚಂದ ಬಂದಿತ್ತು ರೀ ಮುಂದಿನ ವಿಡಿಯೋ. ಹೌದ್ರಿ ಮಾಮಿ, ಮೊನ್ನೆ ಫೋನ್ ಮಾಡಿ ಹೇಳಿದ್ರಿ ನೋಡ್ರಿ, ಯಾಕ್ರಿ ವಿಡಿಯೋ ಅರ್ಧ ಹಾಕ್ಲಿಕತ್ತಿರಲ್ಲ ಅಂತೇಳಿ. ಹೌದ್ರಿ, ಏನು ಮಾಡಬೇಕು, ಹಿಂಗೆ ಪ್ರಾಬ್ಲಮ್ ಆಗ್ಯದ ಅಂತ ಹೇಳಿದೆ ರೀ ನಾನು. ಅಂದಂಗೆ ಮತ್ತೇನಂತಾಳವ ಸುಂದ್ರಿ, ಯವ್ವ ಏನಿದ್ದಾಳ ವೀಣಾ ಅವ್ರ ಅತ್ತಿ, ದೇವ್ರೆ ಮನೆಗೆ ಹೋಗಿ ಹೂವ ಅದೊಂದು ಜಗಳ ತೆಗೆದ್ಬಿಟ್ಲವ. ಏನಾರ ಕೊಂಕು ಮಾತಾಡ್ತಾಳ ನೋಡ, ಒಂದು ಮಾತಾಡ್ತಾಳ ಸುಂದ್ರಿ ಅನ್ನೋದು ಸುಳ್ಳಲ್ಲಿ ಬಿಡವ. ಯವ್ವ ಭಾಳ ಡೇಂಜರ್ ಇದ್ದಾಳವ ಅವ್ರ ಅತ್ತಿ. ಹೌದ್ರಿ ಮಾಮಿ, ಡೇಂಜರೇ ಇದ್ದಾಳ್ರಿ. ಸುಂದ್ರಿಗೆ ತಕ್ಕಂಗಿದ್ದಾಳ ಬಿಡ್ರಿ. ಸುಂದ್ರಿನ ಮನಸ್ಲಿಕ್ಕೆ ಅಂತ ಅತ್ತಿನೇ ಕರೆಕ್ಟ್ ರೀ. ಹೌದವಾ, ಪಾಪ ಅವ್ರ ಅತ್ತಿ ಬಂದಿನ ಸುಂದ್ರಿ ಎಲ್ಲಿ ಹೊರಗೆ ಕಾಣಿಸವಳು, ಒಟ್ಟೆ ಓಣ್ಯಾಗ ಕಾಣಿಸವಳು, ಯಾರ ಬಗ್ಗೆನೂ ಮಾತಾಡವಳು, ಏನೇನು ಮಾಡವಳು ನೋಡು. ಹಂಗಾಗಿ ಓಣಿ ಶಾಂತದ ಬಿಡ್ರಿ ಮಾಮಿ. ಇಲ್ಲಂತ ನೋಡಿದ್ರಿಲ್ರಿ, ದಿನ ಒಂದೊಂದು ಜಗಳ ಆದಿದ್ದು ಅಂತೆಲ್ಲ ವೀಣಾ, ಏನಾಯ್ತು? ಏನಿಲ್ವಾ, ಅಲ್ಲಿ ನಮ್ಮ ಓಣ್ಯಾಗ ಒಂದು ಜಗಳ ಆಯ್ತಾ, ಅದನ್ನೇ ಹೇಳಿಕತ್ತಿದ್ದೆ. ಬಾರವಾ ಸುಂದ್ರಿ, ನಿನ್ನ ನೆನೆಸ್ಲಿಕತ್ತಿದ್ದಿ ನೋಡು. ಎಷ್ಟು ದಿನ ಆಯ್ತಾ ನಿನ್ನ ಕೂತು ಮಾತಾಡೋದಿಲ್ಲ, ಯಾರ ಬಗ್ಗೆನೂ ಹೇಳೋದಿಲ್ಲ. ಹಂಗಾಗಿ ಊರಿನ ಸುದ್ದಿ ಏನು ಗೊತ್ತಾಗಲ್ಲ ಸುಂದ್ರಿ. ನಿಮ್ಮ ಮತ್ತೆ ಯಾವಾಗ ಗೊತ್ತಾ ಅಂತ ಊರಿಗೆ? ಯಾವಾಗ ಗೊತ್ತಾವೇನ್ರಿ, ನಾ ಸುದ್ದಿನೇ ಎತ್ತವಳು. ಅಲ್ರಿ ಮಾಮಿ, ನಾ ಇದ್ರನ್ನೇ ಊರನ್ ಸುದ್ದಿ ಗೊತ್ತಾಗ್ತವೇನ್ರಿ? ಅಂದ್ರೆ ನಾ ಚಾರ್ಮಾರಿ ಸುಂದ್ರಿ ಅಂತೇಳಿ ನೀವು ಒಪ್ಕೋತೀರೇನ್ರಿ? ಇಲ್ವಾ, ನಾ ಯಾಕನ್ಲೆ ಸುಂದ್ರಿ ನಿನಗ ಚಾಡ್ಮಾರಿ ಅಂತ ಒಟ್ಟ ಅನ್ನಂಗಿಲ್ಲವ ಯವ್ವ. ಅಂದ್ರ ಊರಿನ ಸುದ್ದಿ ಎಲ್ಲ ಗೊತ್ತಾಗ್ತಿದ್ದು ನಿನಗಿದ್ರ, ನೀ ಆ ಕಡೆ ಈ ಕಡೆ ತಿರ್ಗಾಡ್ತಿದ್ದಿ. ನಮ್ಮ ಕಾಲು ಹಿಡ್ಕೊಂಡು ಸಂಬಂಧ ಎಲ್ಲಿ ಹೋಗೋದಾಗಂಗಿಲ್ಲಲ್ಲ, ಅದಕ್ಕೆ ಕೇಳಿದ್ನೇವ ಅಷ್ಟೇ. ಬಾ ಈ ಕಡೆ ಕೂಡ್ಬಾ. ಹೆಂಗಾಯ್ತವಾ ಸುಂದ್ರಿ ನಮ್ಮ ಅಮ್ಮಗನ ತೊಟ್ಲ? ನಿಮ್ಮ ಫಂಕ್ಷನ್ ನೀವೇನು ಕೇಳ್ತೀರಿ ಮಾಮಿ, ಭಾರಿ ಮಾಡ್ತೀರಿ ನೀವು, ಮಸ್ತ್ ಆಯ್ತು ಬಿಡ್ರಿ. ಅಲ್ಲ, ನಿಮ್ಮ ಮತ್ತಿನ ಕರ್ಕೊಂಬರ್ಬೇಕಿಲ್ಲ, ಕರ್ಕೊಂಬ ಅಂದಿದ್ನಿಲ್ಲ. ಅದೇನು ಬರ್ತದ್ರಿ ಮಾಮಿ, ಕೆಟ್ಟ ಟಿಕ್ ಕಡೀರಿ. ಕೇಳಿದ್ರಿ ಬರ್ರಿ ಹೋಗುಮಂತೇಳಿ. ಇವ ನಾ ಇಲ್ಲಿ ಬರ್ಲೇ ಇವ ಅಂತ ಒಂಥರಾನೇ ಮಾಡ್ತದ್ರಿ ಮುಖ. ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ ಕಡೆ. ಹೌದವಾ, ಒಂಥರನೇ ಇದ್ದಾಳ ಬಿಡು ನಿಮ್ಮ ಅತ್ತಿ. ಮಾಮಿರಿ ಇವತ್ತು ಮೀನಾಕ್ಷಿ ಭಜನೆ ಇಟ್ಕೋತಿಂದಳಲ್ರಿ, ಹೇಳಲ್ರಿ? ಫೋನ್ ಮಾಡಿದ್ಲಗಳೇ, ಗ್ರೂಪ್ನಾಗ ಹಾಕ್ಯಾಳಲ್ಲ. ಬಾರ ಸುಂದ್ರಿ, ಇವತ್ತು 5:15 ತಪ್ಪಿಸ್ಲಾರ ಬಾರವಾ. ಏನ್ರಿ ಮಾಮಿ, ಎಲ್ಲರೂ ಸುಮಾ ಎಲ್ಲಾಳ ಬರೇ ಸುಮನ್ನ ಕೇಳಿಗತ್ತಾರಿ. ಪಾಪ ಸುಮಾರೇ ಕೈ ಕೊಟ್ಟು ಹೋಗ್ಬಿಟ್ಲರಿ ನಮಗೆ. ಸಾರಿ ರೀ, ಇನ್ನು ಮುಂದೆ ನಿಮ್ಮ ಸುಮಾ ಬರೋದು ಡೌಟ್ ರೀ. ಯಾಕಂದ್ರೆ ಅದು ಯಾಪ್ ಒಳಗೆ ಸುಮಾ ಅನ್ನೋ ಕ್ಯಾರೆಕ್ಟರ್ ತೊಗೊಳಿಕ್ ಹೋಗ್ತೀನಲ್ರಿ, ಅದು ರೆಸ್ಪಾನ್ಸ್ ಮಾಡೋವಲ್ರಿ. ಆ ಕ್ಯಾರೆಕ್ಟ್ರು ವರ್ಕೇ ಆಗೋಲ್ರಿ ಒಟ್ಟ. ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ನೋಡೋಣಂತ. ಎಷ್ಟು ದಿನ ಆಗಿತ್ರಿ ಮೀನಾಕ್ಷಿ ಭಜನೆ ಇಟ್ಕೋತೀನಿ ಅನ್ಲಿಕ್ಕತ್ತು. ಈ ಕಾಲು ಕೂಡಿ ಬಂತಂತೇನ್ರಿ ಆಕಿಗೆ? ಮತ್ತೆ ನಮಗೆ ಆದಾಗ ಇಟ್ಕೊಳ್ಳೋರಲ್ಲ ಸುಂದ್ರಿ ಅವರು. ನಾ ಭಜನೆ ತಯಾರಾಗಿ ಬಂದ್ನಿ ಅಂದ್ರೆ ನಮ್ಮ ಅತ್ತೆ ಏನಂತಾಳನ್ರಿ, ಮುಖ ಇಂತಾದ್ ಮಾಡ್ಕೊಂಡು ಕೊಡ್ತಾಳ್ರಿ. ಒಟ್ಟ ಭಜನೆಗೆ ಹೋಗ್ಬಾರ್ದು ನೋಡ್ರಿ ಮಾಮಿ, ನಾ ಎಲ್ಲಿ ಹೊರಗೆ ಕಾಲಿಡ್ಬೇಡ ಅಂತಾಳೆ ನೋಡ್ರಿ. ನನಗಂತರೂ ಬಾಯಿ ಚುಟು ಅನ್ಲಿಕತ್ತಿದ್ರಿ ಮಾಮಿ, ಯಾರ ಬಗ್ಗೆನೂ ಏನು ಮಾತಾಡ್ಲಾರಕ. ನೀವೇನ್ರ ಅನ್ರಿ, ನನಗೆ ದಿನಕ್ಕೆ ಒಬ್ರದಾರ ಮಾತಾಡಲಿಲ್ಲ ಅಂದ್ರೆ ಸಮಾಧಾನನೇ ಆಗಂಗಿಲ್ರಿವ. ನಾ ಏನು ಕೆಟ್ಟದ್ದು ಮಾತಾಡಂಗಿಲ್ರಿ, ಆದ್ರೆ ನನಗೊಂಥರ ಎಂಟರ್ಟೈನ್ಮೆಂಟ್ ರೀ ಬೇರೆದ್ರ ಬಗ್ಗೆ ಮಾತಾಡೋದಂದ್ರೆ. ಬೇರೆದ್ರ ಬಗ್ಗೆ ಮಾತಾಡೋದಂದ್ರೆ ನಿನಗೆ ಎಂಟರ್ಟೈನ್ಮೆಂಟ್. ಅದಕ್ಕೆ ಸರಿಯಾಗಿ ನಿಮ್ಮ ಅತ್ತೆ ಬಂದು ಇಡ್ಲಿಕ್ಕತ್ತಾಳೆ ನನಗೆ ಬೋಚ್. ಅಯ್ಯರಿ ಮಾಮಿ, ನಮ್ಮ ಅತ್ತೆ ಹಂಗೆ ಮಾಡೋದು ನೋಡಿ ನಿಮಗೆ ಎಷ್ಟು ಖುಷಿ ಆಗದಲ್ರಿ? ಅಲ್ಲ ಸುಂದ್ರಿ, ಖುಷಿ ಅಂತಲ್ಲ, ನೀ ಹಿಂಗಿದ್ದಕ್ಕಿಗೆ ಹಂಗೆ ಮನುಷ್ಯರಂದ್ರೆ ಅವ್ರು ಹೆಂಗಿರ್ಬಾರ್ದಂತ. ಅವರವರ ಭಾವಕ್ಕೆ ಭಕುತಿಗೆ ತಕ್ಕಂತೆ ಅವರವರ ಮನೆಯಲ್ಲಿ ಸಿಗುತ್ತಾರೆ ಜನಗಳು. ಏನವ ಭಾಳ ದಿನ ಆಯ್ತಾ ನನ್ನ ಜೊತೆ ಜಗಳ ತೆಗಿಲಾರ? ಕಾಮಿಡಿ ಮಾತಾಡ್ತಿ, ನನ್ನ ಮುಂದೆ ಇಟ್ಕೋಬಾರ್ದಿಂತವೆಲ್ಲ. ನನಗೆ ಮೊದಲೇ ಮನೆಗೆ ಹೋದ್ರೇ ಬೆಂಕಿಗೆ ಹೋದಂಗೆ ಆಗ್ತದ. ಅಂತದ್ರಾಗ ನೀ ಇಲ್ಲಿ ಚಿಚ್ಚಿ ಹಾಡಾಡ್ಬೇಡವ. ಮತ್ತೇನು ಬೈತಿದ್ರ ಸುಂದ್ರಿ, ನನಗೆ ಆಹಾ ಹಾಲು ಕುಡ್ದಷ್ಟು ಖುಷಿ ಆಗ್ತದ ನೋಡು. ನಿನ್ನ ನಾಚಿ ಬರಂಗಿಲ್ಲ, ಎಂಥ ಗುಣ ಅವನ ನಿನ್ನ ಗುಣಕ್ಕೆ ಗುಂಡುಗಲ್ಲಿ ಏರಿಸ್ಲಿ. ಫ್ರೆಂಡ್ ಅಂತಿಕ್ಕಿ ಫ್ರೆಂಡ್. ನೀ ಬಂದು ಬುದ್ಧಿ ಹೇಳ್ಬೇಕೇನು? ಉಲ್ಟಾ ಹಿಂಗೆ ಆಡ್ಕೊಂಡು ನಗ್ತಾರ. ಭಾರಿ ಇದ್ದೀಯಾಳ ನೀನು. ಸ್ವಲ್ಪ ಕಾಮಿಡಿ ಮಾಡ್ತೀನಿ ಸುಂದ್ರಿ, ನೀ ಯಾಕೆ ಅಷ್ಟು ಸೀರಿಯಸ್ ಆಗಿ ತಿಳ್ಕೊತಿ? ಹಂಗೆಲ್ಲ ತಿಳ್ಕೊಬಾರ್ದು. ನೀ ಎಷ್ಟು ಮಂದಿ ಬಗ್ಗೆ ಮಾತಾಡಿದಿ, ಎಷ್ಟು ಮನೆಗೆ ಬಗ್ಗೆ ಹೇಳಿಸಿದಿ, ಅದೆಲ್ಲ ಯಾವ ಲೆಕ್ಕನೇ ಇಲ್ಲ ನಾವ. ವೀಣಾ, ಇದು ಯಾಕೆ ಅತಿರೇಕಕ್ಕೆ ಹೋಗ್ತದ ನೋಡ, ಮತ್ತೆ ಜಗಳ ತೆಗಿಬೇಕಾಗ್ತದ. ನಾ ಏನು ನನ್ನ ತಂಟೆಗೆ ಬರ್ಬಾರ್ದು ನೋಡಿ ಒಟ್ಟ.
ಹೋಗ್ಲಿ ಬಿಡವ, ಈಗ ಸುಮ್ಮಿದ್ ಬಿಡ್ರಿ. ವೀಣಾ ಸುಮ್ಮಿರ, ನೀ ಏನು ಕೆದ್ರಿ ತೆಗಿತಿದಿ? ನೋಡಲ್ರಿ ಮಾಮಿ, ನಾನು ಮೊದಲೇ ಮನ್ಯಾಗಿನ ಟೆನ್ಷನ್ ಆಗದ್ರಿ, ಅಂತದ್ರಾಗ ಇನ್ನ ಕ್ರಂಗ್ ಆತದ ಹೇಳ್ರಿ, ಎಷ್ಟು ಸೀಟ್ ಬರ್ತದ. ಯವ್ವ ಮಾಮಿಗೆ ಹೋಗಿ ಬರ್ತೀನಿ ರೀ, ಮಲ್ಕೊಂಡಿದ್ಲ ಅಂತೇಳಿ ಈ ಕಡೆ ಬಂದಿನಿ. ಮತ್ತೆ ಎದ್ಲಂದ್ರ ಅಂಬರ್ ಹುಡಿ ಮಾಡ್ತಾಳ ಮತ್ತೆ. ಹೋಗು, ಸಂಜೆ ಮುಂದೆ ಬಾ ಅಂತ ತಪ್ಪಿಸ್ಬೇಡ ಭಜನೆಗೆ. ನೋಡ್ತೀನಿ ರೀ ಮಾಮಿ, ಆದಷ್ಟು ಟ್ರೈ ಮಾಡ್ತೀನಿ ರೀ ಬರ್ಲಿಕ್ಕೆ. ಏನದ ಒಂದೇಳು ಬಾರ ಬರ್ತಾ ತಗೋರಿ ಮಾಮಿ, ಸುಮ್ಮ ಅಂತಾಳ್ರಿ ಈಕಿ. ಅತ್ತಿಗೆ ಏನು ಅಂಜಂಗಿಲ್ಲ ಪಂಜಂಗಿಲ್ಲ ರೀಕಿ, ತಂದ ನಡೆಸ್ತಾಳ್ರಿ ಮನ್ಯಾಗ. ಏನದ ಒಂದು ಮಾತಾಡ್ಬೇಡವ ವೀಣಮ್ಮ ನೀನು. ಯಾಕ ಭಾಳ ಮಂದಿ ಬಂದಿಲ್ಲಲ್ರಿ ಮಾಮಿ, ಎಷ್ಟು ಬಣ ಬಣ ಆಗ್ಲಿಕತ್ತದ. ಹೌದವ್ವ, ಆ ಕಡೆ ಹೋಗೇ ಬಿಟ್ಟಿರ್ತಾರ. ಇದು ಸುಂದ್ರಿ ಏನು ಬರ್ತದ ಇಲ್ಲ, ನಮ್ಮ ಅತ್ತಿ ಕಳ್ಸಿದ್ರೆ ಬರ್ತೀನಿ ರೀ, ಇಲ್ಲಾಂದ್ರೆ ಇಲ್ಲ ಅಂತಂದ್ಲು. ಸುಮ್ಮ ಅಂತರೂ ಹೋಗಿಬಿಟ್ಟಾಳ ಊರಿಗೆ. ನೋಡ್ಬೇಕು ಯಾರ್ಯಾರು ಬರ್ತಾರ ಏನ. ಅಯ್ಯ ಬಂದ್ಲಲ್ಲ ಸುಂದ್ರಿ, ನಾ ಹೇಳ್ರಿ ಮಾಮಿ, ಆಕಿ ಅವ್ರ ಅತ್ತಿದ ಏನು ನಡೆಯಂಗಿಲ್ರಿ ಅವ್ರ ಮನ್ಯಾಗ, ಸುಮ್ಮನೆ ನಾಟಕ ಮಾಡ್ತಾಳ್ರಿ, ಈಗಿಂದ ನಡೀತದ್ರಿ ಎಲ್ಲ. ಸುಮ್ಮಿರು ವೀಣಾ, ಆಕಿ ಯಾಕೆ ಕಾಡಿಸ್ತಿದಿ? ಅಗಳ ಸಿಟಿಗೆ ಉಗಾಳಿಲ್ಲ. ಬಾ ಸುಂದ್ರಿ, ಕಡೆ ಬಾ, ಚಲೋ ಆಯ್ತವ ಬಂದಿದ್ದು. ಇಲ್ರಿ ಮಾಮಿ, ನನ್ನಂದ್ರ ಹಂಗೆ ಮಾಡ್ತಾರ್ರಿ ಎಲ್ಲರೂ. ಕಣ್ಣಾಗ ಗೊಂಬೆ ಆವ ಇಲ್ಲ ಅಂತೇಳಿ ಆಡಿಸಿ ನೋಡ್ತಾರೆ. ಯಾವಾಗ ಕೈ ತಗೋತೀನಿ ಒಂದ್ಸಲ ತಗೋತೀನಿ ರೀ, ಬಿಡಂಗಿಲ್ಲ ಮಾತ್ರ ನಾನಂತ್ರನು. ಸುಂದ್ರಿ ಪ್ಲೀಸ್ ಅವ್ವ, ಕೈ ಮುಗಿತೀನಿ. ಇಲ್ಲಿ ಭಜನೆಗೆ ಬಂದಾಗ ದಯವಿಟ್ಟು ಜಗಳ ತೆಗಿಬೇಡ. ಸಲ ಜಗಳ ಆಗಿದ್ದಾನೆ ದೊಡ್ಡ ಇಶ್ಯೂ ಆದಂಗಾಗ್ಯದ. ಸುಮ್ ಕೂಡ್ಬಾ, ಹಾಡ ಆಡ್ರಿ, ನಾಷ್ಟ ಮಾಡಿಕೊಂಡು ಸುರಕ್ಷಿತವಾಗಿ ಹೋಗ್ಬಿಡ್ರಿ, ಚಂದಾಗಿ ಸರಳ ರೀತಿಯಿಂದ ಪೂಜೆ ಮುಗಿಸಿ. ಮೀನಾಕ್ಷಿ, ನಾ ಜಗಳ ತೆಗಿಲಿಕ್ಕೆ ಬಂದಿನಿ, ನನ್ನ ಜೊತೆ ಮಾತಾಡ್ತಿಲ್ಲವ? ಹಂಗಿಲ್ಲ ಸುಂದ್ರಿ, ಸುಮ್ಮನೆ ತಪ್ಪು ತಿಳ್ಕೊತಿ ನೋಡು. ಅಂದ್ರೆ ವೀಣಾ ಒಂದನ್ನೋದು ನೀವೊಂದನ್ನೋದು ಸೀಟಿಗೆ ಏರ್ಬೇಡ ಅಂತ ಹೇಳಿದೆ ಅಷ್ಟೇ. ಬಾಯ್ ಕಡೆ ಕೂಡ್ಬಾ. ಹಾಡ್ರಿ ಮಾಮಿ, ಹಾಡಾಡ್ರಿ. ನಮ್ಮ ಹಾಡ್ತೀನಿ. ಸುಮ್ಮ ಇದ್ಲಂದ್ರ ತಗೊಂಡ್ಬಿಡಕಿ, ಹಾಡಂದ್ರೆ ಸಾಕು, ಹಾಡ್ಲಿಕ್ಕೆ ಶುರು ಮಾಡಿಬಿಡಕಿ. ನನ್ನ ಸಂಗಾಗ್ಯದ ನೋಡಕಿನ. ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ, ಮಾರ ಜನಕನ ಮೋಹನಾಂಗನ ಸೇರಿ ಸುಖಿಸಲು ಹಾರೈಸಿ ಬಂದೆವು. ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ, ಬಿಲ್ಲ ಹಬ್ಬಗಳಂತೆ ಅಲ್ಲಿ ಬೀದಿ ಶೃಂಗಾರವಂತೆ, ಮಲ್ಲರ ಕಾಳಗ ಮದ್ದಾನೆಯಂತೆ, ಮಲ್ಲರ ಕಾಳಗ ಮದ್ದಾನೆಯಂತೆ, ಫುಲ್ಲಾಕ್ಷನು ತಾನಲ್ಲಿಗೆ ತೆರಳಿದ. ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ, ಮಧುರಾಪುರಿಯಂತೆ ಅಲ್ಲಿ ಮಾವ ಕಂಸನಂತೆ, ಒದಗಿದ ಮದಗಜ ತುರಗ ಸಾಲಿನಲಿ, ಒದಗಿದ ಮದಗಜ ತುರಗ ಸಾಲಿನಲಿ, ಮದಮೋಹನ ಕೃಷ್ಣ ಮಧುರೆಗೆ ತೆರಳಿದ. ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ, ಅತ್ತೆ ಮಾವನ ಬಿಟ್ಟು ಬಂದೆವು ಹಿತ್ತಲ ಬಾಗಿಲಿಂದ, ಭಕ್ತವತ್ಸಲನ ಬಹು ನಂಬಿದ್ದೆವು, ಭಕ್ತವತ್ಸಲನ ಬಹು ನಂಬಿದ್ದೆವು, ಉತ್ಸಾಹ ಭಂಗ ಮಾಡಿದ ನಮ್ಮ. ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ, ರಂಗನ ಸೆರೆ ನಂಬಿ ಬಂದೆವು ಸಂಗ ಸುಖವ ಬಯಸಿ, ಭಂಗಿಸಿ ನಮ್ಮನು ಹೆಂಗೆ ಪೋದ ನಮ್ಮ, ಭಂಗಿಸಿ ನಮ್ಮನು ಹೆಂಗೆ ಪೋದ ನಮ್ಮ, ಮಂಗಳ ಮೂರುತಿ ಮದನ ಗೋಪಾಲನು. ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ, ಶೇಷಗಿರಿಯ ಮೇಲೆ ಹರಿತಾವಾಸವಾಗಿಹ ಕಾಣೆ, ಸಾಶಿರ ನಾಮದ ಒಡೆಯನೆಂದೆನಿಸಿದ, ಸಾಸಿರ ನಾಮದ ಒಡೆಯನೆಂದೆನಿಸಿದ, ಶ್ರೀಶ ಪುರಂದರ ವಿಠಲರಾಯನ. ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ, ಮಾರ ಜನಕನ ಮೋಹನಾಂಗನ ಸೇರಿ ಸುಖಿಸಲು ಹಾರೈಸಿ ಬಂದೆವು. ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ, ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ. ಏನ ಸುಂದ್ರಿ, ಎಷ್ಟು ಅಪರೂಪ ಆಗಿಯಲ್ಲ, ಯಾಕ ನಮ್ಮ ಮನೆ ಕಡೆ ಬಂದೇ ಇಲ್ಲ? ನಿಮ್ಮ ಅತ್ತಿ ಬಂದ ಅಂತಲ್ಲ, ಹೋದ್ಲ ಇಲ್ಲ? ಹೌದ್ರಿ ಕಾಕು, ಬರೋದೇ ಆಗಿಲ್ರಿ. ನಮ್ಮ ಅತ್ತಿ ಇದ್ದಾಳ್ರಿ, ನಾ ಹೋಗಿಲ್ರಿ. ಹೌದಾ, ಕರ್ಕೊಂಬಾ ನಿಮ್ಮ ಅತ್ತಿನ ಒಂದ್ಸಲ ಮನೆ ಕಡೆ. ಕರ್ಕೊಂಬರ್ತೀನಿ. ಫಿಟ್ಟಿಂಗ್ ಇಟ್ಟು ಕಳಿಸ್ಬೇಕನೇಕೆನ, ಮೊದಲೇ ಸುದ್ದಿದ್ದಾಳಕ್ಕಿ. ನೀವೊಂದಿಷ್ಟು ಹೇಳಿ ಕಳಿಸಿದೆ ಅಂದ್ರೆ ಮುಗಿತೀನಿ. ಕರ್ಕೊಂಬರ್ತೀನಿ ಹೇಳ್ರಿ ಕಾಕು. ರಾಮಕೃಷ್ಣರು ತಗೊಂಡ್ಬಿಡ್ರವ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿರಿ, ಕಾಮಧೇನು ಬಂದಂತಾಯ್ತು ವರವ ಬೇಡಿರಿ.
ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರಿ, ಕಾಮಧೇನು ಬಂದಂತಾಯ್ತು ವರವ ಬೇಡಿರಿ. ಚೆಂಡು ಬುಗುರಿ ಚಿನ್ನಿ ಕೋಲು ಗಜುಗವಾಡುತ್ತಾ, ದುಂಡು ಮಲ್ಲಿಗೆ ಮುಡಿದು ಕೊಳಲ ನೂದಿ ಪಾಡುತ್ತಾ, ಹಿಂಡು ಬೆಣ್ಗಳ ಮುದ್ದು ಮುಖದ ಸೊಬಗ ನೋಡುತ್ತಾ, ಬಂಡು ಮಾಡಿ ಬಾಲೆರೊಡನೆ ಸರಸವಾಡುತ್ತಾ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರಿ, ಕಾಮಧೇನು ಬಂದಂತಾಯ್ತು ವರವ ಬೇಡಿರಿ. ಮಕರ ಕುಂಡಲ ನೀಲ ಮುತ್ತಿನ ಬಾವುಲಿಡುತ್ತಲೀ, ಕಂಕಣ ಹಾರ ತೋಳ ಬಂದಿ ತೊಡೆಗೆ ತೊಡುತ್ತಲೀ, ಸುಕುಮಾರ ಸುಂದರವಾದ ಉಡುಗೆ ಉಡುತ್ತಲೀ, ಮುಖದ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲೀ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರಿ, ಕಾಮಧೇನು ಬಂದಂತಾಯ್ತು ವರವ ಬೇಡಿರಿ. ಪಕ್ಕುಳಲ್ಲಿ ಅಜನ ಪಡೆದ ದೇವದೇವನು, ಚಿಕ್ಕ ಅಂಗುಷ್ಟದಲ್ಲಿ ಗಂಗೆಯ ಪಡೆದನು, ಮಕ್ಕಳ ಮಾಣಿಕ್ಯನವ ಪುರಂದರ ವಿಠಲನು, ಅಕ್ಕರೆಯಿಂದಲೇ ಮುಕುತಿ ಕೊಡುವ ರಂಗನಾಥನು. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರಿ, ಕಾಮಧೇನು ಬಂದಂತಾಯ್ತು ವರವ ಬೇಡಿರಿ, ಕಾಮಧೇನು ಬಂದಂತಾಯ್ತು ವರವ ಬೇಡಿರಿ. ಅಮ್ಮ ಹಾಡು ಮುಗಿದು? ಮುಗ್ದವ, ಇನ್ನೂ ಆರತಿ ಅದು ಆಗಬೇಕು. ಯಾಕವ? ಹೌದಾ, ಸರಿ ಸರಿ, ಆರತಿ ಆಮೇಲೆ ಮಾಡ್ರಮ್ಮ. ನಾ ಈಗ ನಮಸ್ಕಾರ ಮಾಡಿ ಹೋಗ್ತೀನಿ, ಡ್ಯೂಟಿಗೆ ಹೋಗ್ಬೇಕು ನಾನು. ಆಂಟಿಯರೆಲ್ಲರೂ ಒಂದು ಸ್ವಲ್ಪ ಗಂಡನ ಹೆಸರು ಹೇಳ್ರಲ್ಲ, ಒಗಟ ಹಾಕಿ ಚಂದಗೆ. ಅಯ್ಯ, ಇನ್ನೂ ಪೂಜೆ ಮುಗಿಲಾರ ಹೇಳ್ತಾರನು, ಆಮೇಲೆ ಹೇಳ್ಬೇಕವ, ನಿಂದೊಂದು ಹೆಚ್ಚಿಂದು. ಆಂಟಿ ಏನು ಆಗಂಗಿಲ್ಲ ಹೇಳ್ರಲ್ಲ, ಗಂಡನೂ ದೇವರೇ ಇಲ್ಲ. ಹೇಳ್ಬಿಡ್ರವ ಗಂಡನ ಹೆಸರಂತ, ಆಮೇಲೆ ಆರತಿ ಮಾಡಕಂತೀರಂತ. ಯಾಕೆ ಇಷ್ಟಪಡ್ಲಿಕ್ಕತ್ತಾಳ? ಯಾಕೆಂದ್ರೆ ಡ್ಯೂಟಿ ಒಂದು ಟೈಮ್ ಆಗ್ಯದಂತಲ್ಲ. ಮಾಮಿ ನಿಮ್ಮಿಂದನೇ ಶುರು ಆಗ್ಲಿರಿ. ಅಯ್ಯ, ನನಗೆ ಬಂತ? ಸರಿ ಬಿಡವ. ವಿಘ್ನ ನಿವಾರಕ ವಿಘ್ನೇಶ್ವರ, ಪಾರ್ವತಿಪತಿ ಪರಮೇಶ್ವರ, ಸಂಪತ್ರಾಯರ ಪಾದವೇ ನನಗೆ ಕಾಶಿ ರಾಮೇಶ್ವರ. ಸೂಪರ್. ತವರಿಂದ ದೂರಾದೆ, ಮನದಿಂದ ಒಂದಾದೆ, ಗುಂಡೂರಾಯರು ಕಟ್ಟಿದ ಮಾಂಗಲ್ಯದಿಂದ ಸುಮಂಗಲಿಯಾದೆ. ಸೂಪರ್ ಸುಂದರಿ ಆಂಟಿ. ವೀಣಾ ಆಂಟಿ ನೀವು ಹೇಳ್ರಿ ಈಗ. ಕಮಲವು ಇರುವುದು ನೀರಿನಲ್ಲಿ, ಬ್ರಹ್ಮನು ಕುಳಿತಿರುವುದು ಪದ್ಮದಲ್ಲಿ, ರಾಘವೇಂದ್ರಾಯರ ಹೆಸರು ಹೇಳುವೆನು, ನಾನಿರುವೆನು ಅವರ ಮನದಲ್ಲಿ. ಮಸ್ತ್. ನೀವಿಬ್ರು ಹೇಳ್ಬಿಡ್ರಿ ಆಂಟಿ. ರೈತರು ಸುಗ್ಗಿ ಕಾಲದಲ್ಲಿ ಮಾಡುವರು ಕಣ, ಪೂಜೆಗೆ ಸೀರೆಯ ಜೊತೆ ಬೇಕು ಕಣ, ನಮ್ಮ ಗುರುರಾಜರಾಯರು ನಮ್ಮನ್ನು ಬಿಟ್ಟು ಇರುವುದಿಲ್ಲ ಒಂದು ಕ್ಷಣ. ಓಹೋ, ಬಾರಿ ಬಾರಿ. ಜ್ಞಾನ ಬೆಳೆಯಲು ಪುಸ್ತಕ ಬೇಕು, ಗಿಡ ಬೆಳೆಯಲು ನೀರು ಬೇಕು, ನಾನು ಬೆಳೆಯಲು ಶ್ರೀನಿವಾಸರಾಯರ ಸಹಾಯ ಬೇಕು. ಆಯ್ತು ನೋಡುವ, ಎಲ್ಲರೂ ಹೇಳಿದ್ರೀಗ ನೀ ಹೋಗ್ಬಾ ಡ್ಯೂಟಿಗೆ. ಯಾಕವ ಎಲ್ಲರೂ ಹೇಳಿದ್ರಂತೇಳಿ ನೀ ಜಾರ್ಕೊತ್ತಲ್ಲ, ನೀನು ಹೇಳು. ಅಯ್ಯ, ನಾನು ಮರ್ತಾರಂತ ಮಾಡಿದ್ನಲ್ರಿ. ಹಂಗೆ ಹಂಗಮ್ಮ, ಎಲ್ಲರೂ ಹೇಳ್ತಾರಲ್ಲ, ನೀನು ಹೇಳಿಬಿಡು. ಕೋಳಿ ಕೂಗುವುದು ಬೆಳಗಿನಲ್ಲಿ, ಮದುವೆ ನಡೆಯುವುದು ಶುಭ ಗಳಿಗೆಯಲ್ಲಿ, ಜಗನ್ನಾಥರಾಯರ ಹೆಸರು ಹೇಳುವೆನು ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಓಕೆ, ಥ್ಯಾಂಕ್ಸ್. ಎಲ್ಲರಿಗೂ ಭಾರಿ ಚಂದ ಹೇಳಿದ್ರಿ, ಎಲ್ಲರೂ ಒಗಟನ. ನಾ ಕೇಳಿದ ತಕ್ಷಣ ಹೇಳಿದ್ದಕ್ಕೆ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ತೀನಿ ರೀ. ನನ್ನ ಡ್ಯೂಟಿ ಟೈಮ್ ಆಯಿತು, ಬಾಯ್, ಹೋಗಿ ಬರ್ತೀನಿ ರೀ. ಹೋಗ್ಬರವ, ಬಾಯ್ ಅಮ್ಮ, ಬಾಯ್. ಹೋಗ್ಬರವ, ಸಾವಕಾಶ ಹೋಗ. ಸರಿ ಅಮ್ಮ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.